ಮತ್ತು ಇನ್ನೊಂದು ಜಾತಿಯಿಂದ ಒಳ್ಳೇದು ಐತಿ, ಆದ್ರೆ ಕೆಟ್ಟದ್ದು ಹೆಚ್ಚಾಗಿದೆ ಆ ಮತ್ತು ಬೇರೆ. ಆ ಕಡೆಗೆ ಅಟ್ಲೀಸ್ಟ್ ತಮ್ಮ ಮಕ್ಕಳಿಗೆ ಮಠಗಳಲ್ಲೇ ಶಾಲೆ ಕಟ್ಟಿಸೋ ಅಥವಾ ವಸತಿ ವಲಯ ಕಟ್ಟಿಸೋ ಅಥವಾ ದಾಸೋಹ ಕೊಟ್ಟು ಬದುಕಿಸಲಿ ಅನ್ನುವಂಥದ್ದು. ಮತ್ತು ಇನ್ನೊಂದು ಇಲ್ಲಿ ಎರಡು ಕಡೆ ಎರಡು ಮಠದಲ್ಲಿ ಸೇರಿದ್ದೇನಪ್ಪ ಅಂತಂದ್ರೆ ವೀರಶೈವ ಲಿಂಗಾಯತರು ಇದು ತಿಕ್ಕಾಡು ಜೋರು ಅದಾವೆ. ಯಾಕಪ್ಪ ಅಂತಂದ್ರೆ ಬಸವಣ್ಣನ ಒಪ್ಪವರು ಬಸವಣ್ಣನ ಒಪ್ಪದವರು ಎರಡೂ ಇದ್ದಾರೆ ಅಲ್ಲಿ. ಕನ್ಫ್ಯೂಸ್. ಹೀಗಾಗಿ ಎಲ್ಲ ಕನ್ಫ್ಯೂಸ್ ಕೂಡ ಏನೇನೋ ಬಂದುಬಿಟ್ವೆ. ರೊಕ್ಕದ ಬರ್ತದೆ, ಹೆಣ್ಣಿಂದ ಬರ್ತದೆ, ಕಡೆಗೆ ಲಿಂಗಾಯತರವರು ನಾವು ವೀರಶೈವ ಇರ್ತಾರೆ, ಕಡೆಗೆ ಲಿಂಗಾಯತ ವೀರಶೈವ ಒಂದು ಅಂತೇಳಿ ಈಗೆಲ್ಲ ಆಗಿ ನೋಡ್ರಿ. ನಮ್ಮ ಯತ್ನಾಳರು ಹೇಳ್ತಾರೆ ಇಲ್ಲ ವೀರಶೈವ ಲಿಂಗಾಯತ ಒಂದು ಹಿಂದೂ ಧರ್ಮದ ಭಾಗ ಅಂತ ಅವ್ರು ಬಾಯಿಗೆ ಬಂದಾಗ ಎಲ್ಲರೂ ಜಾಡಿಸ್ತಾ ಇರ್ತಾರೆ ರೀ. ಅವ್ರು ನಿಜವಾಗಿಯೂ ರಾಜಕಾರಣ ಅಥವಾ ಬೈಗಳ ಮನುಷ್ಯರು ಅನ್ನೋದೊಂದು ತಿಳಿದಿಲ್ಲ. ನಿಜಗುಣಾನಂದ ಸ್ವಾಮಿಗಳ ಬಗ್ಗೆ ಅಷ್ಟು ಸಣ್ಣ ಮಾತುಗಳನ್ನ ಮಾತಾಡ್ತಾರೆ. ನಿಜಗುಣಾನಂದ ಸ್ವಾಮಿಗಳು ಏನು ಹೇಳ್ತಾ ಇದ್ದಾರೆ, ಬಸವಣ್ಣವ್ರ ಬಗ್ಗೆ ಅವ್ರು ತಿಳ್ಕೊಂಡಿದ್ದನ್ನು ಹೇಳ್ತಾ ಇದ್ದಾರೆ. ಹೌದು, ಬಸವಣ್ಣ ಹೇಳಿದ್ದಾರೆ ದೇವೇ ದೇವಗುಲ ಅಂದಾಗ ಇಲ್ಲಿ ಮೇಲೆ ನಮ್ಮ ಲಿಂಗನ ಇದು ದೇವಾಲಯ ಅನ್ನುವಂಥ ಮಾತನ್ನು ಹೇಳಿದರೆ ಇದು ತಪ್ಪೇನದ ಅದರಲ್ಲೇ ಅದನ್ನು ಒಪ್ಪಿಕೊಳ್ಳೋದು ಆಗಬೇಕಾಗಿದಲ್ಲ. ಇವರು ಒಪ್ಪಿಕೊಳ್ಳೋದಿಲ್ಲ. ಹೆಂಗೆ ಒಂದು ಶುರು ಹಾಗೆ ಜಗಳ ಶುರು. ಆ ಜಗಳ ಎಲ್ಲೋ ಬಂದು ಹತ್ತದ. ಕಡೆಗೆ ನೀವು ರೊಕ್ಕ ತಿಂದ್ರಿ, ನಾವು ರೊಕ್ಕ ತಿಂತೀವಿ. ಅದರಲ್ಲೂ ನಮ್ಮ ಕನೇರಿ ಶ್ರೀಗಳು ಅದೊಂದು ಅವ್ರದ್ದೊಂದು ಬೇರೆ. ವೀರಶೈವ ಲಿಂಗಾಯತರು ಯಾರಪ್ಪ ಅಂದ್ರೆ ಹಿಂದೂಗಳವರು. ಹೌದು, ಒಪ್ಪನ್ನು ಪಡೆದು ಹಿಂದೂ ಇರಲಿ. ಅದಕ್ಕಾಗಿ ಲಿಂಗಾಯತರು ತಮ್ಮ ಅಸ್ತಿತ್ವ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ಯಾವ ರೀತಿ ಟೀಕೆ ಮಾಡ್ತಾರೆ ರೀ, ಯಾವ್ಯಾವ ಭಾಷೆ ಬಳಸ್ತಾರೆ ಅದನ್ನು. ಇವರೆಲ್ಲ ಕುಡ್ಕೊಂಡು ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ ಇಂಥ ಎಲ್ಲ ಘರ್ಷಣೆಗಳಾಗ್ತಾ ಇದ್ದಾವೆ. ಆ ಘರ್ಷಣೆಗಳ ಪರಿಹಾರ ಏನಪ್ಪ ಅಂದ್ರೆ ಇನ್ನು ನಮ್ಮ ಪಂಚಮಸಾಲಿ ಲಿಂಗಾಯತರು ವೀರಶೈವ ಲಿಂಗಾಯತರು ಎಲ್ಲರೂ ಒಂದೇ ಅನ್ನುವಂಥದ್ದನ್ನು ತೊಗೊಳ್ಳೋಣ. ಅದ್ರೊಳಗೆ ಬಸವಣ್ಣನ ಅರ್ಥ ಮಾಡ್ಕೊಳ್ಳೋಣ. ಯಾರು ಲಿಂಗಾಯತ ಅಂತಾರೆ ಆಗಲಿ ಬಿಡ್ರಿ, ಅವರು ಇರ್ತಾರೆ, ಅವ್ರು ನಮ್ಮವ್ರನ್ನ. ವೀರಶೈವ ಯಾರು ಇರ್ತಾರೆ ಅವ್ರು ನಮ್ಮವ್ರನ್ನ. ಅದಕ್ಕಾಗಿ ಹೋರಾಟ ಮಾಡೋಗಿದ್ರು.